ಕೊಹಿನೂರ್ ಇದು ಯಾವುದೋ ಸಾಮಾನ್ಯವಾದ ವಜ್ರ ಅಲ್ಲ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಇದ್ರ ಇತಿಹಾಸ ಅಷ್ಟೇ ಭಯಾನಕವಾಗಿದೆ. ಯಾಕೆಂದ್ರೆ ಇದಕ್ಕೊಂದು ಶಾಪ ಇದೆ. ಹಿಂದೂ ಡಿಸ್ಕ್ರಿಪ್ಷನ್ ಪ್ರಕಾರ ಕೊಹಿನೂರ್ ಡೈಮಂಡ್ ಯಾರ ಹತ್ರ ಇರುತ್ತೋ ಅವರು ಇಡೀ ಜಗತ್ತನ್ನೇ ಆಳ್ತಾರೆ. ಇದ್ರ ಜೊತೆಗೆ ಜಗತ್ತಿನ ಎಲ್ಲಾ ದುರಾದೃಷ್ಟಗಳು ಅವ್ರ ಪಾಲಾಗುತ್ತೆ. ಭಾರತದ ಇತಿಹಾಸದಲ್ಲಿ ಬಹಳಷ್ಟು ಯುದ್ಧ ಹಾಗೂ ರಕ್ತಪಾತ ನಡೆದಿ ಈ ವಜ್ರ ಒಬ್ರು ಕೈಯಿಂದ ಇನ್ನೊಬ್ರು ಕೈಗೆ ಸೇರ್ತಾ ಬಂದಿದೆ. ಈಗ ಇದು ಇಂಗ್ಲೆಂಡ್ನ ಟವರ್ ಆಫ್ ಲಂಡನ್ ಮ್ಯೂಸಿಯಂ ಒಳಗಡೆ ಇದೆ. ಅದು ಹೇಗಿಲ್ ಬಂತು, ಇದರ ಇತಿಹಾಸ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊಹಿನೂರ್ನ ಮೊದಲನೇ ಬಾರಿಗೆ 14ನೇ ಶತಮಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಗೋಲ್ಕೊಂಡ ಪ್ರದೇಶದಲ್ಲಿದ್ದ ಕೊಲ್ಲೂರು ಮೈನ್ಸ್ನಲ್ಲಿ ಸಿಕ್ತು. ಕಾಕತೀಯ ಡೈನಸ್ಟಿಯ ರಾಜರು ಇದನ್ನ ಭದ್ರಕಾಳಿ ದೇವಸ್ಥಾನದಲ್ಲಿ ದೇವಿಯ ಕಣ್ಣಿನಲ್ಲಿ ಇಟ್ಟಿದ್ರು. ಆದ್ರೆ ಡೆಲ್ಲಿ ಸುಲ್ತಾನ್ ಆಗಿದ್ದ ಅಲಾವುದ್ದೀನ್ ಖಿಲ್ಜಿ ಕಾಕತೀಯ ಸಾಮ್ರಾಜ್ಯ ಮೇಲೆ ದಾಳಿ ಮಾಡ್ಬಿಡ್ತಾನೆ. ಹಾಗೆ ಅಲ್ಲಿದ್ದ ಕೊಹಿನೂರ್ ಅವನ್ ಪಾಲಾಗುತ್ತೆ. ಖಲ್ಜಿ ನಂತರ ತುಗ್ಲಕ್ಸ್, ಇವರಾದ್ಮೇಲೆ ಸೈಯದ್ ರಾಜವಂಶ, ಕೊನೆಯಲ್ಲಿ ಲೋಧಿ ಕುಟುಂಬಕ್ಕೆ ಸೇರುತ್ತೆ. 1526ರಲ್ಲಿ ಡೆಲ್ಲಿ ಸಲ್ತನೇಟ್ನ ಕೊನೆ ಸುಲ್ತಾನ್ ಆಗಿದ್ದ ಇಬ್ರಾಹಿಂ ಲೋಧಿ ಮತ್ತೆ ಅಫ್ಘಾನಿಸ್ತಾನಿಂದ ಬಂದ ಬಾಬರ್ ನಡುವೆ ಯುದ್ಧ ನಡೆಯುತ್ತೆ. ಈ ಯುದ್ಧನ ಬ್ಯಾಟಲ್ ಆಫ್ ಪಾನಿಪತ್ ಅಂತಾನೂ ಕರೀತಾರೆ. ಕೊನೆಯಲ್ಲಿ ಬಾಬರ್ ಜಯಶಾಲಿ ಆಗ್ತಾನೆ ಮತ್ತೆ ಕೊಹಿನೂರ್ನ ಅವನ ವಶಕ್ಕೆ ತಗೋತಾನೆ. ದೇಶದಲ್ಲಿ ಹೊಸ ಮುಘಲ್ ಸಾಮ್ರಾಜ್ಯ ಶುರು ಮಾಡ್ತಾನೆ. ಹೀಗೆ ಅವನ ಹತ್ರ ಇದ್ದ ಕೊಹಿನೂರ್ ಮುಂದೆ ಅವನ ವಂಶದಲ್ಲಿ ಇರೋ ರಾಜರ ಪಾಲಾಗತ್ತೆ. ಮುಂದೆ ಶಹಜಹಾನ್ ರಾಜ ಆದಾಗ ಕೊಹಿನೂರ್ ಜೊತೆ ಬಹಳಷ್ಟು ಮುತ್ತು ರತ್ನಗಳನ್ನ ಸೇರಿಸ್ಕೊಂಡು ಪೀಕಾಕ್ ಥ್ರೋನ್ ಮಾಡಿಸ್ಕೊಂತಾನೆ. ಇದೇ ಪೀಕಾಕ್ ಥ್ರೋನ್ ಮುಘಲ್ ಸಾಮ್ರಾಜ್ಯದ ಶಕ್ತಿ ಹಾಗೂ ಐಶ್ವರ್ಯದ ಸಂಕೇತ ಆಗುತ್ತೆ. ಈ ಪೀಕಾಕ್ ಥ್ರೋನ್ನ ಬೆಲೆ ಬಂದು ತಾಜ್ ಮಹಲ್ ಬೆಲೆಕ್ಕಿಂತ ಡಬಲ್. ವಿಚಿತ್ರ ಅಂದ್ರೆ ಇದು ಕೂಡ ಕೊನೆ ತನಕ ಮುಘಲ್ಸ್ ಜೊತೆಗೆ ಉಳ್ಕೊಳ್ಳೋದಿಲ್ಲ. 1739ರಲ್ಲಿ ಇರಾನ್ನಿಂದ ನಾದಿರ್ ಶಾ ಮುಘಲ್ಸ್ ಮೇಲೆ ದಾಳಿ ಮಾಡ್ಬಿಡ್ತಾನೆ. ಅವ್ರ ಬಳಿ ಇದ್ದ ಪೀಕಾಕ್ ಥ್ರೋನ್ ಹಾಗೆ ಬಹಳಷ್ಟು ಬೆಳೆ ಬಾಳೋ ವಸ್ತುಗಳನ್ನ ಇರಾನ್ಗೆ ತಗೊಂಡು ಹೋಗ್ಬಿಡ್ತಾನೆ. ಇದಾಗಿ ಕೆಲವು ವರ್ಷಗಳ ನಂತರದಲ್ಲಷ್ಟೇ ನಾದಿರ್ ಶಾನ ಅವನ ಸೈನಿಕರೇ ಸಾಯಿಸ್ಬಿಡ್ತಾರೆ. ಅದಾದ್ಮೇಲೆ ಪೀಕಾಕ್ ಥ್ರೋನ್ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನ ಡಿಸ್ಮ್ಯಾಂಡಲ್ ಮಾಡಿ ಅವರೇ ನಡುವೆ ಹಂಚ್ಕೊಂಡಿರ್ತಾರೆ ಅಂತ ಹೇಳಲಾಗ್ತಿದೆ. ಈಗ ಈ ಕೊಹಿನೂರ್ ಡೈಮಂಡ್ ಇರಾನ್ನಲ್ಲಿರೋ ರಾಜರುಗಳ ಪಾಲಾಯ್ತು. ವಿಚಿತ್ರ ಅಂದ್ರೆ ಇವ್ರ ಹತ್ರನೂ ಇದು ಕೊನೆ ತನಕ ಉಳ್ಕೊಳ್ಳೋದಿಲ್ಲ. ಮುಂದೆ ಇದು ಅಫ್ಘಾನ್ ಎಂಪೈರ್ ಹಾಗೆ ಕೊನೆಯಲ್ಲಿ ಸಿಖ್ ಎಂಪೈರ್ನ ಪಾಲಾಗುತ್ತೆ. ಬ್ರಿಟಿಷರು 2ನೇ ಆಂಗ್ಲೋ ಸಿಖ್ ವಾರ್ನಲ್ಲಿ ಸಿಖ್ ಎಂಪೈರ್ನ ರಾಜ ಆಗಿದ್ದ ರಂಜಿತ್ ಸಿಂಗ್ನ ಸೋಲಿಸ್ಬಿಡ್ತಾರೆ. ಆದ್ರೆ ರಂಜಿತ್ ಸಿಂಗ್ನ ಮಗ ಆಗಿದ್ದ ದುಲ್ದೀಪ್ ಸಿಂಗ್ ಇನ್ನೂ 5 ವರ್ಷದ ಬಾಲಕ ಆಗಿರ್ತಾನೆ. ಅವನನ್ನ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡಿ ಲಂಡನ್ಗೆ ಕಳಿಸ್ಬಿಡ್ತಾರೆ. ಮುಂದೆ ಈ ಬಾಲಕನ ಕೈಯಿಂದ ಕೊಹಿನೂರ್ ಡೈಮಂಡ್ ಬ್ರಿಟಿಷ್ ಕ್ರೌನ್ ಸೇರ್ಕೊಳ್ಳುತ್ತೆ. ಬ್ರಿಟಿಷರಿಗೆ ಕೊಹಿನೂರ್ಗಿದ್ದ ಶಾಪದ ಬಗ್ಗೆ ಮುಂಚೆನೆ ಗೊತ್ತಿರುತ್ತೆ. ಅದಕ್ಕೆ ಇದನ್ನ ಬರೀ ಬ್ರಿಟಿಷರ ರಾಣಿಯರ್ಗ್ ಮಾತ್ರ ಕೊಡ್ತಿದ್ರು. ಕೊನೆಯದಾಗಿ ಇದನ್ನ ಕ್ವೀನ್ ಎಲಿಜಬೆತ್ನ ಕಿರೀಟಕ್ಕೆ ಸೇರಿಸಲಾಗಿತ್ತು. ಬಹಳಷ್ಟು ಜನ ಇದನ್ನ ಇಂಡಿಯಾಗೆ ವಾಪಸ್ ಕೊಡ್ಬೇಕಂತ ಹೇಳ್ತಾರೆ. ಇದ್ರ ಜೊತೆಗೆ ಇರಾನ್, ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ್ ಕೂಡ ಈ ಕೊಹಿನೂರ್ ಡೈಮಂಡ್ನ ನಮಗೆ ಕೊಡಬೇಕು ಅಂತ ಕೇಳ್ಕೊತಾರೆ. ನಿಮ್ಗೇನ್ ಅನ್ಸುತ್ತೆ ಫ್ರೆಂಡ್ಸ್? ಈ ಕೊಹಿನೂರ್ ಡೈಮಂಡ್ನ ವಾಪಸ್ ಇಂಡಿಯಾಗೆ ತರಬೇಕಾ ಇಲ್ಲ ಅಲ್ಲೇ ಇಡಬೇಕಾ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.